ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಶ್ರವಂತಿಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಲ್ಲರೂ ಚೆನ್ನಾಗಿರಬೇಕು. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಬೇಕು. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ನೋಡ್ತಾ ಇದ್ದೀರಲ್ಲ, 4 ಎಗ್ಸ್ ತಗೊಂಡಿದ್ದೀನಿ. 4 ಎಗ್ಸ್ ಫಾರ್ 2 ಆಮ್ಲೆಟ್. ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 4 ಎಗ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ 2 ಆನಿಯನ್ಸ್ ಇಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ. ನೆಕ್ಸ್ಟ್ ಸ್ವಲ್ಪ ಸಾಲ್ಟ್. ನಿಮಗೆ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಖಾರದ ಪುಡಿ ಹಾಕ್ಕೊಬೋದು. ಇಲ್ಲಿ ಆಮ್ಲೆಟ್ ಮೇಲೆ ಸೇರ್ಸೋಕ್ಕೆ ಬನ್ನಿ, ಈಗ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೇನೆ. ಸಾರಿ, ಇದು ಹೇಳೋದು ಮರ್ತೋಗ್ಬಿಟ್ಟೆ. ಇದು ಪೆಪ್ಪರ್ ಪೌಡ್ರ್. ಫೈನಲಿ ನಾನಿಲ್ಲಿ ಆಮ್ಲೆಟ್ ಮಾಡೋಕ್ಕೆ ತೊಗೊಂಡಿರೋ ಐಟಮ್ಸ್ ಇಷ್ಟು. ಈಗ ಆಮ್ಲೆಟ್ ಹಾಕಿ ತೋರಿಸ್ತೀನಿ. ಎಗ್ಸ್ನ ಬೀಟ್ ಮಾಡಿ, ಎಗ್ಸ್ನ ಒಡೆದು ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಹೆಂಚು ಮೇಲೆ ಹಾಕೋಣ. ಈಗ ತವಾ ಇಕ್ಕಿದ್ದೀನಿ, ಬಿಸಿ ಆಗ್ತಿದೆ. ಎಣ್ಣೆನೂ ಹಾಕಿದ್ದೀನಿ. ನೆಕ್ಸ್ಟ್ ಆಮ್ಲೆಟ್ ಹಾಕ್ಕೊಳ್ಳೋಣ. ವಾವ್, ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ನೋಡಿ. ಟೇಸ್ಟಿ ಯಮ್ಮಿ ಆಮ್ಲೆಟ್ ರೆಡಿ. ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿದೆ ಅಲ್ವಾ? ತುಂಬ ಹೆಲ್ತಿ ಬ್ರೇಕ್ಫಾಸ್ಟ್. ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಮಾಡ್ಕೊಂಡು ತಿನ್ನಿ ನೀವು ಮನೆಯಲ್ಲಿ. ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಇನ್ನೊಂದು ಸ್ವಲ್ಪ ತಿಂತೀನಿ. ತುಂಬ ಚೆನ್ನಾಗಿದೆ. ಸೂಪರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಟಿಲ್ ದಿ ಎಂಡ್. Bye friends.